ರಾಜ್ಯದಲ್ಲಿ ಸಾಕಷ್ಟು ಸೌಂಡ್ ಮಾಡಿದ್ದು ಈ ಹನಿ ಟ್ರ್ಯಾಪ್ ಕೇಸ್ ರಾಜ್ಯ ಸರ್ಕಾರವನ್ನು ಒಂದು ರೀತಿ ಮುಜುಗರಕ್ಕೆ ಈಡ್ ಮಾಡಿಬಿಟ್ಟಿತ್ತು. ಏಪ್ರಿಲ್ 14ರ ಬಳಿಕ ಹನಿ ಟ್ರ್ಯಾಪ್ ಕೇಸ್ ವಿಚಾರಣೆಗೆ ಹೋಗ್ತೀನಿ ಅಂತ KN ರಾಜಣ್ಣ ಹೇಳಿದ್ದಾರೆ. ನನ್ನ ಗೌರವ ಉಳಿಸಿಕೊಳ್ಳುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿರೋದು ರಾಜಣ್ಣ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ನಡೀತಾ ಇದೆ. 14ರ ಬಳಿಕ CID ವಿಚಾರಣೆಗೆ ಹೋಗ್ತೀನಿ ಅಂತ ಅವ್ರು ಹೇಳಿರೋದು. ಯಾರಿಗೆ ಬೇಸರ, ಯಾರಿಗೆ ಖುಷಿ ಆಗಿದೆಯೋ ಗೊತ್ತಿಲ್ಲ. ನನ್ನ ಗೌರವವನ್ನು ನಾನು ಉಳಿಸ್ಕೊಳ್ಬೇಕು ಅಂತ ಕೆಲಸ ಮಾಡಬೇಕಿದೆ, ಹಾಗಾಗಿ ನಾನು ತನಿಖೆಗೆ ಹೋಗ್ತೀನಿ ಅಂತ. ಇನ್ನು ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಶನಿವಾರ ಮಾತನಾಡಿರುವಂಥ ಅವರು CIDಯು ಹನಿ ಟ್ರ್ಯಾಪ್ ತನಿಖೆಯನ್ನು ಮಾಡ್ತಾ ಇದೆ, ಹೀಗಾಗಿ ತನಿಖೆ ನಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ, ತನಿಖೆಯ ಹಂತದಲ್ಲಿರೋದ್ರಿಂದ. ಇನ್ನು ತನಿಖೆಗೆ ನಾನು ಹಾಜರಾಗ್ತೀನಿ, ವಿಚಾರಣೆಗೆ ಹೋಗ್ತೀನಿ ಅಂತ ಅವ್ರು ಹೇಳಿರೋದು. ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಹೈಕಮಾಂಡ್ ಬೇಸರಗೊಂಡಿದೆ ಎಂಬ ಬಗ್ಗೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟರು. ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನ ಹೆಸರು ಪ್ರಸ್ತಾಪ ಮಾಡಿ ಸದನದಲ್ಲಿ ಮಾತನಾಡಿದರು, ಹಾಗಾಗಿನೇ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಅಂದರೆ ರಾಜಣ್ಣ ಅವರು ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಬಾರ್ದಿತ್ತು ಅಂತ AICC ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು, ಗರಂ ಆದರು. ಸಿದ್ದರಾಮಯ್ಯನವರ ಬಳಿ ಇದ್ರ ಬಗ್ಗೆ ಕೂಡ ಮಾತನಾಡಿದರು. ಹಾಗಾಗಿ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಯಾರು ಬೇಜಾರಾಗ್ತಾರೆ, ಯಾರು ಸಿಟ್ಟು ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ, ಅದು ನನ್ನ ಗೌರವದ ಪ್ರಶ್ನೆ. ಹಾಗಾಗಿ ನಾನು ಯತ್ನಾಳ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ನನ್ನ ಹೆಸರು ಹೇಳಿದಾಗ ನಾನು ಕೂಡ ಅದ್ರ ಬಗ್ಗೆ ಮಾತನಾಡಬೇಕಾಯಿತು. ಇನ್ನು ಯಾರು ಬೇಸರ ಮಾಡ್ಕೊಳ್ತಾರೆ, ಯಾರು ಖುಷಿ ಪಡ್ತಾರೆ ಅನ್ನೋದು ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನಾನು ಯಾರಿಗೂ ಖುಷಿ ಪಡಿಸೋದಿಲ್ಲ. ನನ್ನ ಗೌರವ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ CID ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅನ್ನೋದು KN ರಾಜಣ್ಣ ಅವರ ಪ್ರತಿಕ್ರಿಯೆ. ಅಂದರೆ ಅಲ್ಲಿಗೆ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಪ್ರತಿಕ್ರಿಯೆ ಇದಾಗಿರೋದ್ರಿಂದ ಈ ಕೇಸ್ ಎಲ್ಲಿ ಹೋಗಿ ತಲುಪುತ್ತೆ, ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗದೆ ಇರೋ ರೀತಿಯಾಗಿ ಈ ಕೇಸ್ ಸುಖಾಂತ್ಯ ಆಗುತ್ತಾ, ಅಥವಾ ರಾಜ್ಯ ಸರ್ಕಾರದಲ್ಲೇ ಅಂದರೆ ಸಚಿವ ಸಂಪುಟದಲ್ಲೇ ಇರುವಂಥವ್ರು ಯಾರೋ ಒಬ್ರು ಹೀಗೆ ಮಾಡಿದ್ದಾರೆ ಅನ್ನೋದೇನಿದೆ ಅದು ಬೆಳಕಿಗೆ ಬರುತ್ತಾ, ಅದು